ಸ್ನೇಹಿತರೆ ಹಾಗೂ 9ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಉಪಗುಪ್ತ ಪದ್ಯ ಭಾಗದ ಎಕ್ಸೈಸ್ ಕ್ವೆಶ್ಚನ್ ಆನ್ಸರನ್ನು ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಉಪಗುಪ್ತ ಪದ್ಯ ಭಾಗದ ಎಕ್ಸೈಸ್ ಕ್ವೆಶ್ಚನ್ ಆನ್ಸರ್ಗೆ ಸಾಗೋಣ. ಮೊದಲನೇದು, ವೈ ಡಿಡ್ ಉಪಗುಪ್ತ ವೇಕಪ್ ಸ್ಟಾರ್ಟೆಡ್? ಅಂದರೆ ಉಪಗುಪ್ತರವರು ವೇಕಪ್ ಸ್ಟಾರ್ಟೆಡ್ ಅಂದರೆ ಏನು ನೋಡಿರಿ. ಅವರು ಸಾಮಾನ್ಯವಾಗಿ ಈ ಸ್ಟೋರಿಯನ್ನು ನೋಡಿದಾಗ, ಉಪಗುಪ್ತ ಸ್ಟೋರಿಯನ್ನು ನೋಡಿದಾಗ, ಇವರು ಬುದ್ಧನ ಒಬ್ಬ ಅನ್ಯಾಯ ಆಗಿರ್ತಾರೋ. ಇವರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ರಸ್ತೆ ಬದಿಗಳ ಮೇಲೆ ಅಲ್ಲೇ ನಿದ್ದೆಯನ್ನು ಮಾಡ್ತಿರ್ತಕ್ಕಂಥವ್ರು. ಅವರು ಯಾವಾಗ ನಿದ್ದೆಯಿಂದ ಹೇಳ್ತಾರೋ, ಮೇಲೆ ಹೇಳ್ತಾರೋ ಅಂತ ಕೇಳಿದರು. ನೋಡಿ, ಉಪಗುಪ್ತ ವೇಕಪ್ ಸ್ಟಾರ್ಟೆಡ್ ಬಿಕಾಸ್ ಹಿ ವಾಸ್ ಟಚ್ಡ್ ಬೈ ದಿ ಫೀಟ್ ಆಫ್ ಡ್ಯಾನ್ಸಿಂಗ್ ಗರ್ಲ್. ಅತಿ ಸುಂದರವಾಗಿರ್ತಕ್ಕಂಥ ಹುಡುಗಿ ಏನಿರ್ತಾಳೋ, ಅತಿ ಸುಂದರವಾಗಿರ್ತಕ್ಕಂಥ ಹುಡುಗಿಯ ಪಾದ ಸ್ಪರ್ಶ ಆದಾಗ ಇವ್ರು ಏನು ಮಾಡ್ತಾರೆ ಅಂದ್ರೆ, ಮಲಗಿರ್ತಕ್ಕಂಥವ್ರು ಎದ್ದುಕೊಳ್ತಾರೋ. ನೆಕ್ಸ್ಟ್ ಕ್ವೆಶನ್, ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ರಿಚ್. ಡು ಯು ಅಗ್ರಿ ದಿಸ್ ವಿತ್ ಒಪಿನಿಯನ್? ಜಸ್ಟಿಫೈ ಯುವರ್ ಆನ್ಸರ್ ಬೈ ದಿ ಕ್ವೈಟಿಂಗ್ ಫ್ರಮ್ ದಿ ಟೆಕ್ಸ್ಟ್. ಅಂದ್ರೆ ಡ್ಯಾನ್ಸಿಂಗ್ ಗರ್ಲ್ ವಾಸ್ ರಿಚ್, ಡ್ಯಾನ್ಸ್ ಮಾಡ್ತಕ್ಕಂಥ ನೃತ್ಯಗಾರ್ತಿ ಒಬ್ಬ ಭಾಳಷ್ಟು ಶ್ರೀಮಂತ ವ್ಯಕ್ತಿಯಾಗಿರ್ತಾಳು. ಆಮೇಲೆ ಡು ಯು ಅಗ್ರಿ, ನೀವು ಅಗ್ರಿ ಆಗ್ತೀರಿ ಅನ್ನೋ ಕೇಳಿದಾರೆ ಅವ್ರು. ನೋಡಿರಿ, ಹೂಸ್ ಫೀಟ್ ವೇರ್ ದೋಸ್ ಟ್ರಿಂಕ್ಲಿಂಗ್ ವಿತ್ ಆ್ಯಂಕಲ್ಸ್. ಅಂದರೆ ಅಕ್ಕಿಗಳ ಪಾದ ಭಾಳಷ್ಟು ಸುಂದರವಾಗಿದ್ದು, ಮೃದುವಾಗಿರ್ತಕ್ಕಂಥದ್ದು. ಆಮೇಲೆ ಮೈ ತುಂಬೆಲ್ಲ ಸ್ಟಾರ್ಟೆಡ್ ವಿತ್ ಜ್ಯುವೆಲರ್ಸ್, ಮೈ ತುಂಬೆಲ್ಲ ಬಂಗಾರದಂತೆ ಇದ್ದಳು, ಭಾಳಷ್ಟು ಅತಿ ಸುಂದರಿಯಾಗಿದ್ದಳು, ಹೊಳಿತಿದ್ದಳು. ಆಮೇಲೆ ದೀಸ್ ಲೈನ್ಸ್ ಶೋಸ್ ದ್ಯಾಟ್ ಸಿ ವೇರ್ ರಿಚ್ ಜ್ಯುವೆಲರ್ಸ್. ಭಾಳಷ್ಟು ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಬಂಗಾರಗಳನ್ನ, ಆಭರಣಗಳನ್ನ ಆಕಿ ಧರಿಸ್ತಿದ್ದಳು. ಸೊ ಐ ಅಗ್ರಿ ದ್ಯಾಟ್ ಡ್ಯಾನ್ಸಿಂಗ್ ಗರ್ಲ್ ವಾಸ್ ರಿಚ್. ನಾವು ಅಗ್ರಿ ಆಗ್ಬೋದು, ಡ್ಯಾನ್ಸಿಂಗ್ ಗರ್ಲ್ ರಿಚ್ ಇದ್ದಳು. ಯಾಕಂದ್ರೆ ಆಕೆ ಹೆಂಗಿದ್ದಂದ್ರೆ, ನೃತ್ಯಗಾರ್ತಿ ಭಾಳಷ್ಟು ಅತಿ ಸುಂದರವಾಗಿರ್ತಿದ್ದಳು. ಆಮೇಲೆ ಅತಿ ಸುಂದರವಾಗಿರ್ತಕ್ಕಂಥ ಕೈಕಾಲುಗಳು ಭಾಳಷ್ಟು ಬಂಗಾರದ ಆಭರಣಗಳಿಂದ ಕೂಡಿರ್ತಕ್ಕಂಥವು. ಆ ರೀತಿ ಇದ್ದಳು. ನಮ್ಮ ಮೂರನೇ ಪ್ರಶ್ನೆ, ವೈ ಡು ಯು ಥಿಂಕ್ ದಿ ಅಸ್ಕೆಟಿಕ್ ಡಿಡ್ ನಾಟ್ ಅಕ್ಸೆಪ್ಟ್ ದಿ ಇನ್ವಿಟೇಷನ್? ಅಂದರೆ ಏನಂದ್ರೆ ಇದರ ಅರ್ಥ, ವೈ ಡು ಯು ಥಿಂಕ್ ಅಸ್ಕೆಟಿಕ್ ಡಿಡ್ ನಾಟ್ ಅಕ್ಸೆಪ್ಟ್ ದಿ ಇನ್ವಿಟೇಷನ್? ಆ ಹುಡುಗಿ ಇದ್ದಕ್ಕೆ ಅವ್ರು ಏನು ಮಾಡ್ತಾರಂದ್ರೆ, ಉಪಗುಪ್ತನನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗೋದಾಗ, ಇನ್ವಿಟೇಷನ್ ಮಾಡಿದಾಗ ಅವನು ಬರಲ್ಲ. ಏಕೆ ಬರಲ್ಲ? ಆಫ್ ದಿ ಡ್ಯಾನ್ಸಿಂಗ್ ಗಿಫ್ಟ್. ಡ್ಯಾನ್ಸಿಂಗ್ ಗಿಫ್ಟ್ ಅಂದರೆ ಆ ಹುಡುಗಿ ಕೊಟ್ಟಂಥ ಗಿಫ್ಟ್ಗೆ ಅವನು ಯಾಕೆ ಬರಲ್ಲ ಅಂತ ಕೇಳ್ತಾರೆ. ನೋಡಿ, ಬಿಕಾಸ್ ಈ ವಾಂಟೆಡ್ ಟು ಲೀಡ್ ಆಫ್ ಲೈಫ್ ಅಸ್ಕೆಟಿಕ್ ಲೈಫ್. ಅಸ್ಕೆಟಿಕ್ ಲೈಫ್ ಅಂದರೆ ತಪಸ್ವಿ ಜೀವನವನ್ನು ಲೀಡ್ ಮಾಡೋಕ್ಕೆ ಉಪಗುಪ್ತರವರು ಏನು ಮಾಡ್ತಾರೆ ಅಂದ್ರೆ, ತಪಸ್ವಿ ಜೀವನ. ಯಾಕೆ ಬುದ್ಧನ ಅನ್ಯಾಯ ಆಗಿರ್ತಕ್ಕಂಥವ್ರು ಅವರ ತತ್ವಗಳನ್ನು ಅನುಸರಿಸಿ ಮಾಡಿ, ಅವಾಗ ನಿಯಮಗಳನ್ನು ಮಾಡಿ, ಅವರ ರೀತಿ ಇವರು ಬದುಕಬೇಕು ಅಂತ ಒಂದು ಜೀವನವನ್ನು ಸಾಗಿಸ್ಕೊಂಥ, ತಪಸ್ವಿಯ ಜೀವನವನ್ನು ಸಾಗಿಸ್ತಕ್ಕಂಥ ವಿಚಾರ ಇವರಲ್ಲಿತ್ತು. ಸೊ ಹಿ ಥಾಟ್ ದ್ಯಾಟ್ ಇಟ್ ವಾಸ್ ನಾಟ್ ಸೂಟೇಬಲ್ ಟು ಗೋ ದಿ ಹೌಸ್ ಆಫ್ ಡ್ಯಾನ್ಸಿಂಗ್ ಗರ್ಲ್ಸ್. ಅವಾಗ ಏನು ಮಾಡ್ತಾರೆ, ತೀರ್ಮಾನಕ್ಕೆ ಬರ್ತಾರೋ, ನಾವು ಈ ಡ್ಯಾನ್ಸಿಂಗ್ ಗರ್ಲ್ ಅದರಲ್ಲ ಅತಿ ಸುಂದರವಾಗಿರ್ತಕ್ಕಂಥ ನೃತ್ಯಗಾರ್ತಿಯ ಮನೆಗೆ ನಾವು ಹೋಗೋದು ಸೂಕ್ತ ಅಲ್ಲ ಅಂತ ಹೇಳಿ ಅವರು ನಿರ್ಧಾರವನ್ನು ಕೈಗೊಳ್ತಾರೋ. ಇನ್ನು ಹೌ ಈಸ್ ಸ್ಪ್ರಿಂಗ್ ಸೀಸನ್ ಡಿಸ್ಕ್ರೈಬ್ ಇನ್ ದಿ ಪೋಯಮ್? ಸ್ಪ್ರಿಂಗ್ ಸೀಸನ್ ಅಂದರೆ ಏನು? ಚಳಿಗಾಲ. ಚಳಿಗಾಲವನ್ನು ಹೇಗೆ ಪೋಯಮ್ದಲ್ಲಿ ಡಿಸ್ಕ್ರೈಬ್ ಮಾಡಲಾಗಿದೆ? ಇನ್ ದಿ ಸ್ಪ್ರಿಂಗ್ ಸೀಸನ್ ದಿ ಬ್ರಾಂಚಸ್ ಆಫ್ ಟ್ರೀಸ್ ವೇರ್ ಫುಲ್ ದಿ ಬ್ಲಾಸಮ್. ಒಂದು ಚಳಿಗಾಲ ಸಂದರ್ಭದಲ್ಲಿ ಇಡೀ ಗಿಡ ಮರಗಳೆಲ್ಲ ಹಬ್ಬಿಕೊಂಡವು, ರೆಂಬೆ ಕೊಂಬೆಗಳೆಲ್ಲ ಬೆಳವಣಿಗೆ ಆಗಿದಾವು. ಆಮೇಲೆ ಆ ರೆಂಬೆ ಕೊಂಬೆಗಳು ಅಂಥ ಒಂದು ವಾತಾವರಣದಲ್ಲಿ ಹ್ಯಾಪಿ ಸಾಂಗ್ ಒಂದು ಬರ್ತದೆ. ಆಫ್ ಎ ಫ್ಲೂಯೆಂಟ್ ಕಮ್ಸ್ ಫ್ಲೋಟಿಂಗ್ ಇನ್ ದಿ ವಾರ್ಮ್ ಆಫ್ ಸ್ಪ್ರಿಂಗ್ ಏರ್ ಫ್ರಮ್ ದಿ ಡಿಸ್ಟೆನ್ಸ್. ಭಾಳಷ್ಟು ದೂರದಿಂದ ಅತಿ ಸುಂದರವಾಗಿರ್ತಕ್ಕಂಥ ಒಂದು ಹಾಡು, ಧ್ವನಿ, ಹ್ಯಾಪಿ ಸಾಂಗು ಕೇಳಿ ಬರ್ತದೆ. 5ನೇ ಕ್ವಶನು, ದಿ ಟೈಮ್ ಆಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು. ವಾಟ್ ಡು ಯು ಅಂಡರ್ಸ್ಟ್ಯಾಂಡಿಂಗ್ ಬೈ ದಿಸ್? ಅಂದರೆ ಏನಂತಾರೆ, ದಿ ಟೈಮಿಂಗ್ ಆಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು. ಅಂದರೆ ಕೊನೆಯ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದ್ರೆ, ಆ ನೃತ್ಯಗಾರ್ತಿ ಏನಾಗಿರ್ತದೆ ಅಂದ್ರೆ, ಒಂದು ರೋಗದಿಂದ, ಭಯಾನಕ ಒಂದು ರೋಗದಿಂದ ಆಕೆ ಬಳಲ್ತಿರ್ತಾಳು. ಅಂಥ ಸಂದರ್ಭದಲ್ಲಿ ಉಪಗುಪ್ತವರವರು ಆಕೆಯನ್ನು ಹೇಗೆ ಉಪಚಾರ ಮಾಡ್ತಾರೋ, ಯಾವ ರೀತಿ ನೋಡ್ಕೊಳ್ತಾರೋ, ಐ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಟ್ರೂತ್ಫುಲ್ನೆಸ್. ಸತ್ಯವಾದ ಸಂಗತಿಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ಸರ್ವಿಸಸ್ ಮೋಟಿವ್ ಆಫ್ ಉಪಗುಪ್ತವರವರ ಮೋಟಿವೇಶನ್ದ ನಾವು ಸಹ ಮೋಟಿವೇಶನ್ ಆಗಬೇಕು.
ಯಾಕಂದ್ರೆ ಅತಿ ಸುಂದರವಾದ ಹುಡುಗಿಯನ್ನು ನೋಡಿರೂ ಸಹ ಅವ್ರಿಗೆ ಬೆರಗಾಗದೆ ಅವ್ರು ಏನು ಮಾಡ್ತಾರಂದ್ರೆ ಅವಳ ಮನೆಗೆ ಹೋಗದೆ ತಪಸ್ವಿ ಜೀವನನ ಅನುಯಾಯಿ ಜೀವನನ ಜಗತ್ತದಲ್ಲಿ ಎಲ್ಲ ಶೂನ್ಯ ಎಂಬ ಭಾವನೆಯನ್ನು ಇಟ್ಕೊಂಡು ಅವರು ನಿರ್ಧಾರ ತೆಗೆದುಕೋತಾರೆ. ಅಂತಹ ಜೀವನವನ್ನು ನಾವು ನಡೆಸಬೇಕಾಗಿದೆ. ಈ ಕ್ಯಾಪ್ಟ್ ಹೀಸ್ ಪ್ರಾಮಿಸ್. ಆಮೇಲೆ ಇನ್ನೊಂದು ಏನಂದ್ರೆ ಅವ ಪ್ರಾಮಿಸ್ ಮಾಡುತ್ತಾ ಹುಡುಗಿ ಅತಿ ಸುಂದರವಾಗಿರ್ತಕ್ಕಂಥ ಹುಡುಗಿ ಉಪಗುಪ್ತನ ಕರೆದಾಗ ಅವ ಪ್ರಾಮಿಸ್ ಮಾಡ್ತಾ ಒಂದಾನೊಂದು ದಿನ ನಾನು ನಿನ್ನ ಅವಶ್ಯಕತೆ ಇದ್ದಾಗ ನಿನ್ನ ಭೇಟಿ ಆಗ್ತೇನೆ ಅಂತ ಹೇಳಿದರು. ಆಮೇಲೆ ಸರ್ ಹರ್ ವ್ಯಾನ್ ಸಿ ವಾಸ್ ಇನ್ ನೀಡ್ ಆಫ್ ಹೆಲ್ಪ್. ಅವಾಗ ಕೊನೆಯ ಸಂದರ್ಭದಲ್ಲಿ ಆ ಹುಡುಗಿಗೆ ರೋಗದಿಂದ ಬಳತಕ್ಕಂಥ ಹುಡುಗಿ, ಯಾಕಂದರೆ ಯಾವುದೇ ಸ್ಪ್ರಿಂಗ್ ಸೀಸನ್ದಲ್ಲಿ ರೋಗದಿಂದ ಬಳತಕ್ಕಂಥ ಹುಡುಗಿಗೆ ಉಪಗುಪ್ತವರು ಕೊನೆಯ ಸಂದರ್ಭದಲ್ಲಿ ಉಪಚಾರವನ್ನು ಮಾಡ್ತಾರೆ. ಪ್ರಾಮಿಸ್ ಕೊಟ್ಟ ಹಾಗೆ ಅವರು ಭೇಟಿ ಕೊಡ್ತಾರೆ. ನೆಕ್ಸ್ಟು ರೀಡ್ ದಿ ಲಾಸ್ಟ್ ಸ್ಟೇಂಜಾ. ಡಸ್ ದಿ ಡಿಸ್ಕ್ರಿಪ್ಷನ್ ಸಜೆಸ್ಟ್ ಎನಿಥಿಂಗ್ ಅಬೌಟ್ ದಿ ಅಸ್ಕೆಟಿಕ್. ತಪಸ್ವಿ ಜೀವನದ ಬಗ್ಗೆ ಲಾಸ್ಟ್ ಸ್ಟೇಂಜಾದಲ್ಲಿ ಏನು ಡಿಸ್ಕ್ರೈಬ್ ಮಾಡಲಾಗಿದೆ ಅಂಥ ಅಂಶಗಳನ್ನು ಸಜೆಸ್ಟ್ ಮಾಡಿರಿ ಅಂತ ಹೇಳ್ತಾರೆ. ನೋಡಿ, ದಿ ಡಿಸ್ಕ್ರಿಪ್ಷನ್ ಸಜೆಸ್ಟ್ ದ್ಯಾಟ್ ದಿ ಅಸ್ಕೆಟಿಕ್ ವಾಸ್ ಟ್ರೂತ್ಫುಲ್, ಕೈಂಡ್ ಆ್ಯಂಡ್ ಮರ್ಸಿಫುಲ್. ಅಂದರೆ ಅಸ್ಕೆಟಿಕ್ ತಪಸ್ಸೇ ಜೀವನ ಅನ್ನೋದು ಒಂದು ಸತ್ಯವಾಗಿರ್ತಕ್ಕಂಥದ್ದು, ಎಲ್ಲರೂ ನಂಬಬೇಕಾಗಿರ್ತಕ್ಕಂಥದ್ದು. ನಾವೆಲ್ಲವೂ ಎಲ್ಲರೂ ಸಹ ಅವನ್ನ ಅನ್ವಯ ಮಾಡಿಕೊಳ್ಬೇಕಾಗ್ತದೆ, ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕಾಗ್ತಕ್ಕಂಥ ಅಂಶ ಆಗಿರ್ತದೆ. ಇನ್ನು ಆಟೋ ಟೈಪ್ ಕ್ವಶನ್ಸು ಇಲ್ಲಿ ಇರ್ತಕ್ಕಂಥದ್ದು ಏನಂದರೆ, ಅಲ್ಲಿ ಕ್ವಶನ್ ಅಲ್ಲಿ ಕ್ವಶನ್ಗಳಲ್ಲಿ ಏನು ಮಾಡಿದರೆ ಈ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಕೊಡಲಾಗಿದೆ, ಅವನ್ನ ಸರಿಯಾದ ಆರ್ಡರ್ಗಳಲ್ಲಿ ನಾವು ಜೋಡಿಸ್ಬೇಕಾಗ್ತದೆ. ನೋಡಿ, ಫಸ್ಟ್ ಪಾಯಿಂಟು ಡ್ಯಾನ್ಸಿಂಗ್ ಗರ್ಲ್ಸ್ ಫೀಟ್ ವೇರ್ ಟ್ರಿಂಕಲ್ ವಿತ್ ಆ್ಯಂಕರ್ಸ್. ಅಂದರೆ ಆ ಡ್ಯಾನ್ಸಿಂಗ್ ಗರ್ಲ್ ಬಗ್ಗೆ ಅದು. ಅಂದರೆ ಡ್ಯಾನ್ಸಿಂಗ್ ಗರ್ಲ್ ಹೆಂಗಿರ್ತಾಳಂದ್ರೆ ಫೀಟ್ ವೇರ್ ಟ್ರಿಂಕ್ಲಿಂಗ್ ಆ್ಯಂಡ್ ಆ್ಯಂಕರ್ಸ್. ಆಕೆ ಕೈಕಾಲುಗಳಲ್ಲಿ ಆಭರಣಗಳಿದ್ದು ಭಾಳಷ್ಟು ಸುಂದರವಾಗಿರ್ತಕ್ಕಂಥವು ಆಭರಣವನ್ನು ಧರಿಸಿಗಳು. ಆಮೇಲೆ ಡ್ಯಾನ್ಸಿಂಗ್ ಗರ್ಲ್ ವಾಸ್ ಸ್ಟಾರ್ಟೆಡ್ ವಿತ್ ಜ್ಯುವೆಲರ್ಸ್. ಆವಾಗಲೂ ಆಭರಣ ಅತಿ ಸುಂದರವಾಗಿರ್ತಕ್ಕಂಥ ಡ್ಯಾನ್ಸಿಂಗ್ ಗರ್ಲ್ ನೃತ್ಯಗಾರ್ತಿ ಬಂಗಾರದ ಆಭರಣಗಳನ್ನು ಧರಿಸ್ತಿದ್ರು. ಆಮೇಲೆ ಸಡನ್ಲಿ ದಿ ಬ್ಲ್ಯಾಕ್ ನೈಟ್ ಶೋಸ್ ಇಟ್ಸ್ ಟೀತ್ ಇನ್ ದಿ ಫ್ಲ್ಯಾಶ್ ಆಫ್ ದಿ ಲೈಟ್ನಿಂಗ್. ಒಂದು ದಿನ ರಾತ್ರಿ ವೇಳೆಯಲ್ಲಿ ಅವಳು ಏನು ಮಾಡ್ತಿರ್ತಾಳೆ ಅಂದರೆ, ರಾತ್ರಿ ವೇಳೆಯಲ್ಲಿ ಒಂದು ಕ್ಯಾಂಡಲನ್ನು ಹಿಡಿದುಕೊಂಡು ಒಂದು ರಸ್ತೆ ಬದಿಯಲ್ಲಿ ನಡ್ಕೋತ ಬರ್ತಿರ್ತಾಳೆ. ಒಂದು ದೊಡ್ಡದಾದ ಕೋಟೆಯ ರಸ್ತೆ ಬದಿಯಲ್ಲಿ ಅವಳು ನಡ್ಕೋತ ಬರ್ತಿರ್ತಾಳು. ದಿ ಬ್ರಾಂಚಸ್ ಆಫ್ ದಿ ವೇ ಸೈಡ್ 3 ವೇರ್ ಫುಲ್ ಆಫ್ ದಿ ಬ್ಲಾಸಮ್ಸ್. ಒಂದು ರಾತ್ರಿ ಏನಾಗಿರ್ತದೆ ಅಂದರೆ ಗಿಡ ಮರಗಳು ಸಾಕಷ್ಟು ಹಬ್ಬಿಕೊಂಡಿರ್ತಾವೆ, ಟ್ರೀಸು. ಆಮೇಲೆ ಫುಲ್ಲಿ ಬ್ಲಾಸಮ್, ಭಾಳಷ್ಟು ನಿಶಬ್ದವಾದ ಶಬ್ದ ಅದರಿಂದ ಕೂಡಿರ್ತಕ್ಕಂಥದ್ದು. ಲ್ಯಾಂಪ್ಸ್ ವೇರ್ ಔಟ್, ಡೋರ್ ವೇಲ್ ಆಲ್ ಶೌಟ್. ಅಂದ್ರೆ ಆ ಕಡುರಾತ್ರಿಯಲ್ಲಿ ಅತಿ ಸುಂದರವಾಗಿರ್ತಕ್ಕಂಥ ಒಂದು ಹುಡುಗಿ ನಡ್ಕೋತಾ ಲ್ಯಾಂಪ್ ಸಹಾಯದಿಂದ ಬರ್ತಿರ್ತಾಳು. ಎಲ್ಲ ಡೋರ್ಸ್, ಎಲ್ಲ ಬಾಗಿಲುಗಳು ಹಾಗೆ ಇಟ್ಟಿರ್ತಾವೆ, ನಿಶಬ್ದವಾಗಿರ್ತಕ್ಕಂಥ ಶಬ್ದ ಇರ್ತದೆ. ಇನ್ನು ನೆಕ್ಸ್ಟ್ R3 ಟೈಪ್ ಕ್ವಶನ್ನು. ಇದು 2-3 ವಾಕ್ಯದ ಪ್ರಶ್ನೆಗಳು. ಇಲ್ಲಿ ಕೇವಲ ಉತ್ತರಗಳನ್ನ ಮಾತ್ರ ನೀಡಲಾಗಿದೆ, ಕ್ವಶನ್ಗಳಿಲ್ಲ. ಅದಕ್ಕಾಗಿ ಫಸ್ಟ್ ಕ್ವಶನ್ಗೆ ಆನ್ಸರು, ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ಕ್ಯೂರ್ಡ್ ಬೈ ಉಪಗುಪ್ತ. ಸಿ ಗೇವ್ ಆಲ್ ವೆಲ್ತ್ ಟು ಹಿಮ್ ಆ್ಯಂಡ್ ಬಿಕಮ್ಸ್ ಡಿಸಿಪ್ಲಿನ್ ಆಫ್ ಉಪಗುಪ್ತ. ಅಂದರೆ ಏನಂತಾರೆ, ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ಕ್ಯೂರ್ಡ್ ಬೈ ಉಪಗುಪ್ತ. ಡ್ಯಾನ್ಸಿಂಗ್ ಗರ್ಲ್ ಏನು ಮಾಡ್ತಂದ್ರೆ ಉಪಗುಪ್ತವನ್ನು ಕ್ಯೂರ್ ಮಾಡ್ತಾಳು. ಸಿ ಗೇವ್ ಆಲ್ ಹರ್ ವೆಲ್ತ್ ಟು ಹಿಮ್. ನಿನ್ನ ಆರೋಗ್ಯವನ್ನು ನಾನು ನೋಡ್ಕೋತಾನಂತ ಪ್ರಾಮಿಸ್ ಮಾಡ್ತಾನೆ. ಬಿಕಾಸ್ ಡಿಸಿಪ್ಲೇಸ್ ಆಫ್ ಉಪಗುಪ್ತ. ಉಪಗುಪ್ತ ಅಂದರೆ ಇದು ಕೊನೆಯ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಆ ನೃತ್ಯಗಾರ್ತಿಗೆ ಒಂದು ಕಾಯಿಲೆ ಬಂದುಬಿಡ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಅರ್ಜುನ ಎಂಗ್ರಿಲಿ ಕ್ರೈಡ್ ಎಟ್ ದಿ ವಾಯ್ಸ್ ಆಫ್ ದಿ ವುಡ್ ಕಿಲ್ ಇಟ್ ಆ್ಯಂಡ್ ಶೌಟ್ ದಿ ಅರೋಸ್ ಆಫ್ ಇನ್ ಡೈರೆಕ್ಷನ್ ಆಫ್ ವಾಯ್ಸ್. ಅರೋಸ್ ಡಿಡ್ ನಾಟ್ ಹರ್ಟ್ ಇಟ್, ಸೊ ಇಟ್ ಈಸ್ ಲಾಫ್ಡ್. ಅಂದರೆ ಕೊನೆಯ ಸಂದರ್ಭದಲ್ಲಿ ಏನಾಗ್ತದಂದ್ರೆ ಹರ್ಟ್ ಟು ಲಾಫ್ಡ್, ಸಂತೋಷ ಆಗ್ತಕ್ಕಂಥದ್ದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದಲ್ಲಿ ಪ್ರಶ್ನೋತ್ತರಗಳು. ಈ ಲಾಸ್ಟ್ ಅರ್ಜುನ ಎಂಗ್ರಿಲಿ ಅದಲ್ಲ, ಇದು ಬೇರೆ ಘಟಕದ ಪ್ರಶ್ನೆ. ವಿದ್ಯಾರ್ಥಿಗಳು ಇದು ನೋಡಿಕೊಳ್ಳಬಾರ್ದು, ಈ ಪ್ರಶ್ನೆಯನ್ನು ಮಾತ್ರ ನೋಡಿಕೊಳ್ಳಬೇಕು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ನನ್ನ ಚಾನಲ್ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ. ಸುತ್ತ ಟ್ಯಾಂಕ್ ಇಟ್ಕೊಂಡು